ಜೈ ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗ್ಲಾ ಕೃಷ್ಣ ಕೊಪ್ಪರದ್. ಕನ್ನಡತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಕರೋನಾ ವೈರಸ್ನ ಕಾರಣದಿಂದಾಗಿ 2020ರ ಮಾರ್ಚ್ನಲ್ಲಿ ಆರಂಭವಾದ ಕರಾಳ ದಿನಗಳು ನಮ್ಮ ನೆನಪಿನಂಗಳದಲ್ಲಿ ದುಃಖದ ಛಾಯೆಯನ್ನ ಇಮ್ಮಡಿಗೊಳಿಸುತ್ತವೆ. ಏಕೆಂದರೆ ವೈರಸ್ನ ಹರಡುವಿಕೆಯಿಂದಾಗಿ ಸಾವಿರಾರು ಜನ ಅಸುನೀಗಿದರು. ಅಂತಹ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಮಾಸ್ಕ್ ಧರಿಸುವಂತೆ ಸಲಹೆ ಸೂಚನೆಗಳನ್ನು ನೀಡುತ್ತಾ, ಶುಚಿತ್ವದ ಬಗ್ಗೆ ಗಮನವಿಡುವಂತೆ ಅವರನ್ನು ಎಚ್ಚರಿಸುತ್ತಾ, ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಬರದಂತೆ ಎಚ್ಚರಿಕೆ ವಹಿಸಿ, ಅವರಿಗೆ ಮನೆಯಲ್ಲಿಯೇ ವಿದ್ಯಾರ್ಜನೆಗಾಗಿ ಅನುಕೂಲವಾಗುವಂತೆ ಆನ್ಲೈನ್ ತರಗತಿಗಳ ಒಂದು ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮ ಪ್ರೌಢ ವಿಭಾಗದ ಮನೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಭೂಗೋಳ ಪಾಠ ಮಾಡಿದಂತಹ ಒಂದು ಸಂದರ್ಭದ ಸ್ಮರಣೆ. ಎಸಿಒ ಕನ್ನಡ ಮಾಧ್ಯಮ ಪ್ರೌಢ ವಿಭಾಗದ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಎಸಿಒ ಕನ್ನಡ ಕಲಿಕಾ ಜೂನ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಮಂಗ್ಲಾ ಕೆ ಕೊಪ್ಪರದ್, ಸಮಾಜ ವಿಜ್ಞಾನ ಶಿಕ್ಷಕಿ. ನೀವೀಗಾಗಲೇ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಅಂತೇಳಿ ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಪಾಠದಲ್ಲಿ ಒಂದು ಭಾಗದ ಬಗ್ಗೆ ಅಭ್ಯಾಸ ಮಾಡಿದ್ದೀರಿ. ಅದರ ಮುಂದುವರಿದ ಭಾಗವನ್ನು ನಾನು ಈ ದಿನ ನಿಮ್ಗೆ ಹೇಳೋದಕ್ಕೆ ಅಂತೇಳಿ ಈ ಒಂದು ತರಗತಿಗೆ ಆಗಮಿಸಿದ್ದೀನಿ. ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಪಾಠಕ್ಕಿಂತ ಮೊದಲು ಕೊರೋನಾ ವೈರಸ್ಸಿನ ಒಂದು ಸೋಂಕನ್ನು ತಡೆಗಟ್ಟೋದಕ್ಕೋಸ್ಕರ ನಾವು ಕೈಗೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ನೀವು ಸಾಕಷ್ಟು ಈಗಾಗಲೇ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ. ಅದರ ಒಂದು ಸರಿಯಾದ ಬಳಕೆಯಿಂದ ನಾವು ಅದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ. ಹೀಗಾಗಿ ಪ್ರತಿದಿನ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಶುಚಿಯಾಗಿರೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಕೈಗಳನ್ನು ಮೇಲಿಂದ ಮೇಲೆ ಶುಚಿಗೊಳಿಸಿ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿ. ಅದರ ಜೊತೆಗೆ ಕಡ್ಡಾಯವಾಗಿ ಹೊರಗಡೆ ಹೋಗಬೇಕಾದ್ರೆ ಅನವಶ್ಯಕ ಸಂದರ್ಭಗಳಲ್ಲಿ ಹೊರಗಡೆ ಹೋಗೋದು ಉಚಿತ ಅಲ್ಲ. ಒಂದು ವೇಳೆ ಅನಿವಾರ್ಯ ಇದ್ರಂದ್ರೆ ಹೋಗಬೇಕಾದ್ರೆ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಕೊಂಡು ಹೋಗ್ರಿ. ಪುನಃ ವಾಪಸ್ ಬಂದ ಮೇಲೆ ಆ ಮಾಸ್ಕನ್ನು ಶುಚಿಗೊಳಿಸಿ ಪುನಃ ಅದನ್ನು ಬಿಸಿಲಿಗೆ ಒಣಗಿಸಿ ಮತ್ತೊಂದು ಸಾರಿ ಧರಿಸ್ಬೇಕಾದ್ರೆ ಅದನ್ನು ಶುಚಿಗೊಳಿಸಿನೇ ನೀವು ಧರಿಸಬೇಕು. ಅದರ ಜೊತೆಗೆ ಸಾಮಾಜಿಕ ಅಂತರ ಕಾಯ್ಕೊಂಡು ನೀವು ಹೊರಗಡೆ ಸಂಚಾರ ಮಾಡಿರಿ. ಇದರಿಂದ ಕೊರೋನಾ ವೈರಸ್ಸಿನಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಲ್ಲದೆ ಉಳಿದವರ ಒಂದು ಜೀವ ರಕ್ಷಣೆಯ ಜವಾಬ್ದಾರಿಯೂ ಸಹ ನಮ್ಮೆಲ್ಲರ ಮೇಲಿದೆ. ಇದನ್ನು ಹೊರತುಪಡಿಸಿ ನಾವು ಪುನಃ ಪಾಠದ ಕಡೆ ಗಮನ ಕೊಡೋಣ. ಕಳೆದ ತರಗತಿಯೊಳಗೆ ಅಭ್ಯಾಸ ಮಾಡಿದ ಹಾಗೆ ಈಗಾಗಲೇ ನಾವು ಪ್ರಪಂಚದ ನಕ್ಷೆಯಲ್ಲಿ ಭಾರತ ಯಾವ ಒಂದು ಭಾಗದಲ್ಲಿ ಬರುತ್ತಾ, ಯಾವ ಗೋಳಾರ್ಧದಲ್ಲಿ ಬರುತ್ತಾ ಅಂತೇಳಿ ಅಭ್ಯಾಸ ಮಾಡಿದ್ದೀವಿ. ಖಂಡಗಳ ಒಂದು ಪರಿಚಯವನ್ನೂ ಸಹ ನಾವು ಮೊದಲ ಒಂದು ತರಗತಿಯೊಳಗೆ ಅಭ್ಯಾಸ ಮಾಡಿದ್ದೀವಿ. ಈ ವೇಳೆಗಾಗಲೇ ಬ್ಲ್ಯಾಕ್ ಬೋರ್ಡ್ ಮೇಲೆ ನಾನು ಈ ಒಂದು ಭೂಗೋಳ ನಕ್ಷೆಯ ಚಿತ್ರವನ್ನು ತೆಗೆದಿದ್ದೆ. ಪ್ರಪಂಚದ ನಕ್ಷೆಯನ್ನು ಅಂದರೆ ಭೂಮಿಯನ್ನು ವಿಭಾಗಿಸುವಂತಹ ಸಮಭಾಜಕ ವೃತ್ತ ರೇಖೆಯ ಬಗ್ಗೆ ನಿಮಗೀಗಾಗಲೇ ಹೇಳಿದ್ದೆ. ಈ ಒಂದು ಸಮಭಾಜಕ ವೃತ್ತ ರೇಖೆ ಭೂಮಿಯನ್ನು 2 ಭಾಗಗಳಾಗಿ ವಿಭಾಗಿಸಿದಾಗ ನಮ್ಮ ದೇಶ ಬರೋದು ಉತ್ತರಾರ್ಧ ಗೋಳದಲ್ಲಿ ಅಂತಲೂ ನೀವು ಅಭ್ಯಾಸ ಮಾಡಿದ್ದೀರಿ. 7 ಖಂಡಗಳ ಪರಿಚಯವೂ ಸಹ ನಿಮಗೀಗಾಗಲೇ ಆಗಿದೆ. ಏಷ್ಯಾ ಖಂಡ, ಯುರೋಪ್ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೇರಿಕಾ ಖಂಡ, ದಕ್ಷಿಣ ಅಮೇರಿಕಾ ಖಂಡ ಹಾಗೂ ಭೂಮಿಯ ಕೆಳಭಾಗದಲ್ಲಿ ಮಂಜಿನಿಂದ ಆವೃತವಾದಂತಹ ಅಂಟಾರ್ಟಿಕಾ ಖಂಡ. ಇದಿಷ್ಟನ್ನು ನೀವು ಕಳೆದ ತರಗತಿಯೊಳಗೆ ಅಭ್ಯಾಸ ಮಾಡಿದ್ದೀರಿ. ಈಗ ನಾವು ಮುಖ್ಯವಾಗಿ ಅಭ್ಯಾಸ ಮಾಡಬೇಕಾಗಿರೋದು ಭಾರತದ ಭೌಗೋಳಿಕ ಸ್ಥಾನ ಮತ್ತು ವಿಸ್ತೀರ್ಣದಲ್ಲಿ ಇಂದಿನ ದಿನದ ನಮ್ಮ ಪಾಠ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋದಂಥ ಅಕ್ಷಾಂಶ ಮತ್ತು ರೇಖಾಂಶ ಯಾವುದು, ಭಾರತದಲ್ಲಿರುವಂತಹ ಒಟ್ಟು ರಾಜ್ಯಗಳು ಮತ್ತು ಅದರ ರಾಜಧಾನಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಭಾರತ ದೇಶದ ಜೊತೆಗೆ ಗಡಿಯನ್ನು ಹಂಚಿಕೊಂಡಂತಹ ಪ್ರಮುಖ ರಾಷ್ಟ್ರಗಳ ಗಡಿರೇಖೆಗಳ ಬಗ್ಗೆ ನಾವು ಇವತ್ತು ಅಭ್ಯಾಸ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋದಂತಹ ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಾನು ಹೇಳಿದ ಹಾಗೆ ಭಾರತದ ಮಧ್ಯಭಾಗದಲ್ಲಿ
23.5 ಡಿಗ್ರಿ ಅಕ್ಷಾಂಶ ಹಾದು ಹೋಗಿದೆ. ಆ 23.5 ಡಿಗ್ರಿ ಅಕ್ಷಾಂಶವನ್ನು ನಾನಿಲ್ಲಿ ಗುರುತಿಸಿದ್ದೀನಿ. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋದಂತಹ ಅಕ್ಷಾಂಶ ಈ ಒಂದು ಗ್ಲೋಬ್ದೊಳಗೆ ನಿಮ್ಗೆ ಇಲ್ಲಿ ಅದರ ಒಂದು ಅಕ್ಷಾಂಶದ ಒಂದು ಪರಿಚಯ ಆಗುತ್ತಾ. ಆ ಅಕ್ಷಾಂಶ ರೇಖಾಂಶಗಳ ಪರಿಚಯವನ್ನು ನೀವು ಕಳೆದ ತರಗತಿಯೊಳಗೆ ಮಾಡಿದ್ದೀರಿ. ಹೀಗಾಗಿ ಮತ್ತೊಂದು ಸಾರಿ ಅದರ ಒಂದು ಬಳಕೆ ಅನವಶ್ಯಕ. ಅದಕ್ಕೋಸ್ಕರ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋದಂತಹ ಅಕ್ಷಾಂಶ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಯಾಕೆ ನಾವು ಉತ್ತರ ಅಕ್ಷಾಂಶ ಅಂತೇಳಿ ಬಳಸ್ತೀವಿ ಅಂತಂದ್ರೆ ನಮ್ಮ ದೇಶ ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿದೆ. ಹೀಗಾಗಿ ಉತ್ತರ ಭಾಗದಲ್ಲಿ ಬರುವಂಥ ಎಲ್ಲ ಅಕ್ಷಾಂಶಗಳನ್ನು ನಾವೇನಂತ ಕರಿಬೇಕು? ಉತ್ತರ ಅಕ್ಷಾಂಶ ಅಂತಲೇ ನಾವು ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋದಂತಹ ರೇಖಾಂಶ ನಮ್ಮ ದೇಶ ಸಂಪೂರ್ಣವಾಗಿ ಪೂರ್ವ ಗೋಳಾರ್ಧದಲ್ಲಿ ಇದೆ ಅಂತಲೂ ನೀವು ಅಭ್ಯಾಸ ಮಾಡಿದ್ದೀರಿ. ಹೀಗಾಗಿ ಪೂರ್ವ ಗೋಳಾರ್ಧಕ್ಕೆ ಬರುವಂತಹ ರೇಖಾಂಶವನ್ನು ನಾವು ಪೂರ್ವ ರೇಖಾಂಶ ಅಂತೇಳಿ ಕರಿಬೇಕು. ನಮ್ಮ ದೇಶದ ಮಧ್ಯಭಾಗದಲ್ಲಿ ಹಾದು ಹೋದಂತಹ ರೇಖಾಂಶ 82.5 ಡಿಗ್ರಿ ಪೂರ್ವ ರೇಖಾಂಶ. ಇದನ್ನು ಭಾರತದ ಕಾಲಮಾನವನ್ನು ಸೂಚಿಸುವಂತಹ ರೇಖೆ ಅಂತೇಳಿ ಹೇಳ್ತೀವಿ ನಾವು. ಎದಕ್ಕಂತಂದ್ರೆ ನಿರ್ಧರಿತ ರೇಖೆ, ಭಾರತದ ಕಾಲಮಾನವನ್ನು ತಿಳಿಸುವಂತಹ ನಿರ್ಧರಿತ ರೇಖೆ IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತೇಳಿ ನಾವು ಕರಿತೀವಿ. ಈ ಒಂದು 82.5 ಡಿಗ್ರಿ ಪೂರ್ವ ರೇಖಾಂಶದ ಸಹಾಯದಿಂದನೇ ನಾವು ನಮ್ಮ ದೇಶದ ಕಾಲಮಾನವನ್ನು ತಿಳ್ಕೊತೀವಿ. ಈ ಒಂದು ರೇಖೆ ಗ್ರೀನ್ವಿಚ್ ರೇಖೆಗಿಂತ 5.5 ಗಂಟೆಗಳ ಕಾಲ ಮುಂದಿರುತ್ತೆ. 0 ಡಿಗ್ರಿ ರೇಖಾಂಶ ಅಂತೇಳಿ ಅಭ್ಯಾಸ ಮಾಡಿದ್ದೀರಿ. ಗ್ರೀನ್ವಿಚ್ ರೇಖಾಂಶ ಆ ಒಂದು ಗ್ರೀನ್ವಿಚ್ ರೇಖಾಂಶ ಅದನ್ನು ನಾವು ಮುಖ್ಯವಾಗಿ ಯುರೋಪ್ ಖಂಡದಲ್ಲಿ ಬರುವಂತಹ ಇಂಗ್ಲೆಂಡ್ ರಾಷ್ಟ್ರವನ್ನು ಉದಾಹರಣೆಯಾಗಿ ಇಟ್ಕೊಂಡು ಆ ಇಂಗ್ಲೆಂಡ್ ರಾಷ್ಟ್ರದ ಮುಖಾಂತರ ಹೋದಂತಹ ಆ ಗ್ರೀನ್ವಿಚ್ ರೇಖೆಯನ್ನು 0 ಡಿಗ್ರಿ ರೇಖಾಂಶ ಅಂತೇಳಿ ಹೇಳ್ತೀವಿ. ಆ 0 ಡಿಗ್ರಿ ರೇಖಾಂಶದ ಸಹಾಯದಿಂದನೇ ಪ್ರತಿಯೊಂದು ದೇಶದ ಒಂದು ಕಾಲವನ್ನು ನಿರ್ಧರಿಸುವಂತಹ ರೇಖಾಂಶದ ವೇಳೆಯನ್ನು ತಿಳ್ಕೊಳ್ಳಲಾಗುತ್ತೆ. ಅದಕ್ಕನುಗುಣವಾಗಿ 0 ಡಿಗ್ರಿ ರೇಖಾಂಶದಲ್ಲಿ ಉದಾಹರಣೆಯಾಗಿ 1 ಗಂಟೆ ಇದ್ದರೆ ನಮ್ಮ ದೇಶ ಅದಕ್ಕಿಂತ 5.5 ಗಂಟೆಗಳ ಕಾಲ ಮುಂದಿರುತ್ತೆ. ಅಂದ್ರೆ ಅಲ್ಲಿ 1 ಗಂಟೆ ಆಗಿತ್ತಂತಂದ್ರೆ ನಮ್ಮ ದೇಶದೊಳಗೆ 6.5 ಆಗಿರುತ್ತೆ. 6 ಗಂಟೆ 30 ನಿಮಿಷ. ಇದನ್ನು ನಾವು ಭಾರತದ ವೇಳೆಯನ್ನು ನಿರ್ಧರಿಸುವಂತಹ ಒಂದು ರೇಖಾಂಶ ಅಂತೇಳಿ ಹೇಳ್ತೀವಿ. ನೆನಪಿಟ್ಕೋರಿ, ನಿಮಗೆ ಮೇಲಿಂದ ಮೇಲೆ ಪ್ರಶ್ನೆ ಏನು ಕೇಳ್ತಾರೆ? ಭಾರತದ ನಕ್ಷೆಯನ್ನು ರಚಿಸಿ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋದಂತಹ ಅಕ್ಷಾಂಶ, ಅಥವಾ ಅದನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ. ಅದೇ ರೀತಿ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋದಂತಹ ರೇಖಾಂಶ ಯಾವುದು ಗುರುತಿಸಿ ಅಂತೇಳಿ ಹೇಳ್ತಾರೆ. ಗಮನದಲ್ಲಿ ಇಟ್ಕೊಂಡು ಸರಿಯಾಗಿ ನೀವು ನಕ್ಷೆಯೊಳಗೆ ಈ ಒಂದು ಅಕ್ಷಾಂಶ ರೇಖಾಂಶಗಳನ್ನು ಗುರುತಿಸೋದನ್ನು ರೂಢಿ ಮಾಡ್ಕೊಳ್ಬೇಕು. ಇನ್ನು ಎರಡನೇದಾಗಿ ಭಾರತದ ರಾಜ್ಯಗಳು ಮತ್ತು ರಾಜಧಾನಿ ಪ್ರದೇಶಗಳು ಯಾವುವು? ನೀವು ಕಳೆದ ವರ್ಷ ನೀವು ಭಾರತದ ಒಟ್ಟು ರಾಜ್ಯಗಳನ್ನು 29 ಅಂತೇಳಿ ಅಭ್ಯಾಸ ಮಾಡಿದ್ದೀರಿ. ಆದರೆ ಈ ವರ್ಷ ನೀವೇನಂತ ಅಭ್ಯಾಸ ಮಾಡ್ತೀರಿ ಅಂದ್ರೆ ಭಾರತದ ಒಟ್ಟು ರಾಜ್ಯಗಳು 28 ಅಂತೇಳಿ ಅಭ್ಯಾಸ ಮಾಡ್ತೀರಿ. ಕೇಂದ್ರಾಡಳಿತ ಪ್ರದೇಶಗಳು ಒಟ್ಟು 9, ರಾಜ್ಯಗಳು 28. ಯಾಕೆ 28 ಅಂತಂದ್ರೆ ಪ್ರತಿದಿನದ ಒಂದು ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಇತ್ತೀಚೆಗೆ ಜಮ್ಮು ಕಾಶ್ಮೀರ ರಾಜ್ಯವನ್ನು ವಿಭಾಗಿಸಿ ಏನು ಮಾಡಿದ್ದಾರೆ? 2 ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಿದ್ದಾರೆ. ಒಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂತೇಳಿ. ಹೀಗಾಗಿ 29 ಇದ್ದಂತಹ ರಾಜ್ಯಗಳು 28 ಆಗಿದೆ. 7 ಕೇಂದ್ರಾಡಳಿತ ಪ್ರದೇಶಗಳು ಈಗ 9 ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದವು. ಹಾಗಾದರೆ ಆ ಎಲ್ಲ ರಾಜ್ಯಗಳು ಯಾವುವು ಅಂತೇಳಿ ನಾವು ಒಂದು ಸಾರಿ ಗಮನದಲ್ಲಿಟ್ಕೊಂಡು ನೋಡೋಣ. ಒಟ್ಟು ರಾಜ್ಯಗಳು 28, 9 ಕೇಂದ್ರಾಡಳಿತ ಪ್ರದೇಶಗಳು. ಇಲ್ಲಿ ನಾನು ಆ ರಾಜ್ಯಗಳ ಒಂದೊಂದೇ ಅಕ್ಷರಗಳನ್ನು ಬರೆದಿದ್ದೀನಿ, ನಿಮ್ಗೆ ಸುಲಭವಾಗಿ ಗುರ್ತು ಇಟ್ಕೊಳ್ಳೋದಕ್ಕೆ ಸಹಾಯ ಆಗಲಿ ಅಂಥೇಳಿ. ಆ ಎಲ್ಲ ರಾಜ್ಯಗಳನ್ನು ಹೆಂಗೆ ನೆನಪಿಟ್ಕೊಳ್ಬೇಕು ಅನ್ನೋದಕ್ಕೂ ಸಹ ನಾನು ನಿಮಗೊಂದು ಕ್ಲೂ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಹಿಮಾಚಲ ಪ್ರದೇಶ, ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ಒಡಿಶಾ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಸಿಕ್ಕಿಂ, ಅಸ್ಸಾಂ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಉತ್ತರಾಖಂಡ್, ಆಮೇಲೆ
ರಾಷ್ಟ್ರದ ರಾಜಧಾನಿ ಪ್ರದೇಶ ಮತ್ತು ಕೇಂದ್ರಾಡಳಿತ ಪ್ರದೇಶ ದೆಹಲಿ. ಹೀಗೆ ಒಟ್ಟು 28 ರಾಜ್ಯಗಳು. ಇಲ್ಲಿ ತೆಲಂಗಾಣ ಅಂತೇಳಿ ನೀವು ಗಮನಿಸಿದ್ದೀರಿ, ಇದು ಇತ್ತೀಚೆಗೆ ನಿರ್ಮಾಣಗೊಂಡಂತಹ ಹೊಸ ರಾಜ್ಯ. ನಿಮ್ಗೆ 1 ಅಂಕದ ಪ್ರಶ್ನೆ ಕೇಳ್ತಾರೆ, ಇತ್ತೀಚೆಗೆ ನಿರ್ಮಾಣಗೊಂಡಂತಹ ಹೊಸ ರಾಜ್ಯ ಯಾವುದು ಅಂತೇಳಿ. ಅದು ಯಾವುದ್ರಿ? ತೆಲಂಗಾಣ. ರಾಜ್ಯಗಳನ್ನು ನಾವು ಗಮನಿಸಿದ್ವಿ. ಈಗ ರಾಜ್ಯಗಳ ರಾಜಧಾನಿಗಳು, ಪ್ರತಿಯೊಂದು ರಾಜ್ಯವು ತನ್ನದೇ ಆದಂತಹ ಒಂದು ರಾಜಧಾನಿ ಪ್ರದೇಶವನ್ನು ಒಳಗೊಂಡಿದೆ. ಆ ರಾಜಧಾನಿಗಳು ಯಾವುವು ಅಂತಲೂ ಸಹ ನಾವು ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ನಮ್ಮ ರಾಷ್ಟ್ರದ ರಾಜ್ಯಗಳ ಪರಿಚಯ ಮತ್ತು ರಾಜಧಾನಿಯ ಪರಿಚಯ ಇರೋದು ಅತಿ ಅವಶ್ಯಕ. ಹೀಗಾಗಿ ಎಲ್ಲ ರಾಜ್ಯಗಳ ರಾಜಧಾನಿಗಳನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಹಿಮಾಚಲ ಪ್ರದೇಶ ಸಿಮ್ಲಾ, ಪಂಜಾಬ್ ಮತ್ತು ಹರಿಯಾಣ ಈ 2 ರಾಜ್ಯಗಳ ರಾಜಧಾನಿ ಪ್ರದೇಶ ಒಂದೇ, ಅದು ಚಂಡೀಗಢ. ರಾಜಸ್ಥಾನ್ ಜೈಪುರ್, ಗುಜರಾತ್ ಗಾಂಧಿನಗರ್, ಮಹಾರಾಷ್ಟ್ರ ಮುಂಬೈ, ಗೋವಾ ಪಣಜಿ, ಕರ್ನಾಟಕ ಬೆಂಗಳೂರು. ನಿಮಗೆ ಗೊತ್ತಿರುವಂಥದ್ದೇ, ಅತಿ ಸುಲಭವಾಗಿ ನೀವು ರಾಜ್ಯದ ರಾಜಧಾನಿ ಹೆಸರು ಅಂದ ತಕ್ಷಣವೇ ಬೆಂಗಳೂರು ಅಂತೇಳಿ ಹೇಳ್ತೀವಿ, ಯಾಕಂದ್ರೆ ನಮ್ಮ ಕರ್ನಾಟಕದ ರಾಜಧಾನಿ. ಕೇರಳ ತಿರುವನಂತಪುರಂ, ತಮಿಳುನಾಡು ಚೆನ್ನೈ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇದು ಇತ್ತೀಚೆಗೆ ನಿರ್ಮಾಣಗೊಂಡಂತಹ ಹೊಸ ರಾಜ್ಯ ಅಂತೇಳಿ ಹೇಳಿದೆ ನಾನು. ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ, ತೆಲಂಗಾಣ ಹೈದರಾಬಾದ್, ಒಡಿಶಾದ ರಾಜಧಾನಿ ಭುವನೇಶ್ವರ, ಪಶ್ಚಿಮ ಬಂಗಾಳ ಕೋಲ್ಕತ್ತಾ, ಜಾರ್ಖಂಡದ ರಾಜಧಾನಿ ರಾಂಚಿ, ಛತ್ತೀಸ್ಗಢ ರಾಯ್ಪುರ್, ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್, ಉತ್ತರ ಪ್ರದೇಶ ಲಖನೌ, ಬಿಹಾರದ ರಾಜಧಾನಿ ಪಾಟ್ನಾ, ಸಿಕ್ಕಿಂ ಗ್ಯಾಂಗ್ಟಾಕ್, ಅಸ್ಸಾಂ ದಿಸ್ಪುರ್, ಅರುಣಾಚಲ ಪ್ರದೇಶ ಇಟಾನಗರ, ನಾಗಾಲ್ಯಾಂಡ್ ಕೋಹಿಮಾ, ಮಣಿಪುರ ಇಂಪಾಲ್, ಮಿಜೋರಾಂ ಐಜ್ವಾಲ್, ತ್ರಿಪುರಾ ಅಘರ್ತಲ, ಮೇಘಾಲಯ ಶಿಲ್ಲಾಂಗ್, ಉತ್ತರಾಖಂಡ್ ಡೆಹ್ರಾಡೂನ್. ಅದರ ಜೊತೆಗೆ ರಾಷ್ಟ್ರದ ರಾಜಧಾನಿ ಮತ್ತು ಕೇಂದ್ರಾಡಳಿತ ಪ್ರದೇಶ ದೆಹಲಿ. ಇವಿಷ್ಟು ರಾಜ್ಯಗಳು ಮತ್ತು ರಾಜಧಾನಿಗಳ ಹೆಸರುಗಳಾಯಿತು. ಈ ಎಲ್ಲ ರಾಜ್ಯಗಳನ್ನು ನಾವು ನೆನಪಿಟ್ಕೋಬೇಕಲ್ರಿ ಸುಲಭವಾಗಿ. ಅದಕ್ಕೋಸ್ಕರ ತುಳಸಿದಾಸರ ಒಂದು ದೋಹಾದ ಸಹಾಯದಿಂದ, ದೋಹಾ ಅಂತಂದ್ರೆ 2 ಸಾಲಿನ ಪದ್ಯವನ್ನು ದೋಹಾ ಅಂತೇಳಿ ಹೇಳ್ತೀವಿ ನಾವು. ಆ ರೀತಿ ತುಳಸಿದಾಸರು ಬರೆದಂತಹ ಒಂದು ದೋಹಾದಲ್ಲಿ ಆ ಎಲ್ಲ ರಾಜ್ಯಗಳ ಹೆಸರನ್ನು ನಾವು ಸುಲಭವಾಗಿ ನೆನಪಿಟ್ಕೊಳ್ಳೋದಕ್ಕೆ ಸಹಾಯಕವಾಗೋ ರೀತಿಯೊಳಗೆ ಆ ಒಂದು ದೋಹಾ ಇದೆ. ಅದನ್ನು ನಾನಿಲ್ಲಿ ಬರೆದಿದ್ದೀನಿ. ರಾಮನಾಮ ಜಪತೆ ಅತ್ರಿ ಮತ್ ಗುಸಿ ಆಹು, ಪಂಕ್ ಮೇ ಉಗೋಹಮಿ ಅಹಿಕೆ ಛಬಿ ಜಾಹೋ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ. ರಾಮನಾಮ ಜಪತೆ ಅತ್ರಿ ಮತ್ ಗುಸಿ ಆಹೋ, ಪಂಕ್ ಮೇ ಉಗೋಹಮಿ ಅಹಿಕೆ ಛಬಿ ಜಾಹೋ. ಹಾಗಾದರೆ ನೋಡೋಣ ಇವುಗಳಲ್ಲೇ ಎಲ್ಲಿ ನಾವು ರಾಜ್ಯಗಳ ಹೆಸರನ್ನು ನೋಡ್ತೀವಿ ಅಂತೇಳಿ. ರಾ ರಾಜಸ್ಥಾನ್, ಮ ಮಣಿಪುರ್, ನಾ ನಾಗಾಲ್ಯಾಂಡ್, ಮ ಮಧ್ಯಪ್ರದೇಶ್, ಜಮ್ಮು ಕಾಶ್ಮೀರ್. ಆದರೆ ಈಗ ಜಮ್ಮು ಕಾಶ್ಮೀರ ಏನಾಗಿದೆ, 2 ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದವು. ಪಶ್ಚಿಮ ಬಂಗಾಳ, ತೆಲಂಗಾಣ, ಅಸ್ಸಾಂ, ತ್ರಿಪುರಾ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ಸಿಕ್ಕಿಂ, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಪಂಜಾಬ್, ಕರ್ನಾಟಕ, ಮೇಘಾಲಯ, ಉತ್ತರಾಖಂಡ್, ಗೋವಾ, ಹರಿಯಾಣ, ಮಿಜೋರಾಂ, ಅರುಣಾಚಲ ಪ್ರದೇಶ್, ಹಿಮಾಚಲ ಪ್ರದೇಶ್, ಕೇರಳ, ಛತ್ತೀಸ್ಗಢ, ಬಿಹಾರ್, ಜಾರ್ಖಂಡ್ ಮತ್ತು ಒಡಿಶಾ. ಹೀಗೆ ಎಲ್ಲ ರಾಜ್ಯಗಳನ್ನು ನಾವು ಸುಲಭವಾಗಿ ಈ 2 ಲೈನ್ಗಳನ್ನು ನಾವು ಬಾಯ್ಹಾಟ್ ಮಾಡೋದ್ರಿಂದ ನಮ್ಮ ರಾಷ್ಟ್ರದ ಎಲ್ಲ ರಾಜ್ಯಗಳನ್ನು ಸುಲಭವಾಗಿ ನೆನಪಿಟ್ಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ. ಇದು ತುಳಸಿದಾಸರ ಒಂದು ದೋಹಾದಲ್ಲಿ ಅಡಕವಾಗಿರುವಂತಹ ನಮ್ಮ ರಾಜ್ಯಗಳ ಎಲ್ಲ ಅಕ್ಷರಗಳನ್ನು ನಾವಲ್ಲಿ ಕಾಣ್ಬೋದು. ಇನ್ನು ನೆಕ್ಸ್ಟ್ ನಾವು ಅಭ್ಯಾಸ ಮಾಡಬೇಕಾಗಿರೋದು ಭಾರತದ ಕೇಂದ್ರಾಡಳಿತ ಪ್ರದೇಶಗಳು ಯಾವುವು. ಒಟ್ಟು 9 ಕೇಂದ್ರಾಡಳಿತ ಪ್ರದೇಶಗಳು ಅಂತೇಳಿ ಹೇಳಿದೆ ನಾನು. ಆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2 ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಇನ್ನು ನೆಕ್ಸ್ಟ್ 3ನೇದಾಗಿ
ದಿಯು ಮತ್ತು ದಮನ್, ಗುಜರಾತದ ಈ ಭಾಗದಲ್ಲಿ ದಿಯು ಮತ್ತು ಧಮನ್ ಅಂತೇಳಿ ಬರ್ತಾವೆ. ನೆಕ್ಸ್ಟ್ ಇಲ್ಲೇ ಅಂಡಮಾನ್ ಮತ್ತು ನಿಕೋಬಾರ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ. ನೆಕ್ಸ್ಟ್ ಪಂಜಾಬ್ ಮತ್ತು ಹರಿಯಾಣಗಳ ರಾಜಧಾನಿ ಚಂಡೀಗಢ, ಈ ಎರಡೂ ರಾಜ್ಯಗಳ ರಾಜಧಾನಿ ಚಂಡೀಗಢ, ಇದು ಸಹ ಕೇಂದ್ರಾಡಳಿತ ಪ್ರದೇಶ. ನೆಕ್ಸ್ಟ್ ನಗರ್ ಹವೇಲಿ, ಇದು ಸಹ ಕೇಂದ್ರಾಡಳಿತ ಪ್ರದೇಶ, ಮಹಾರಾಷ್ಟ್ರದಲ್ಲಿ ಬರುವಂತಹ ನಗರ್ ಹವೇಲಿ. ನೆಕ್ಸ್ಟ್ ಪಾಂಡಿಚೇರಿ, ಪುದುಚೇರಿ ಅಂತಲೂ ಹೇಳ್ತೀವಿ ನಾವು, ಪಾಂಡಿಚೇರಿ ತಮಿಳುನಾಡಿನಲ್ಲಿ ಬರುವಂತಹ ಪಾಂಡಿಚೇರಿ, ಇದು ಸಹ ಕೇಂದ್ರಾಡಳಿತ ಪ್ರದೇಶ. ಒಟ್ಟು 9 ಕೇಂದ್ರಾಡಳಿತ ಪ್ರದೇಶಗಳು, ಇದರ ಜೊತೆಗೆ ದೆಹಲಿಯನ್ನು ಸೇರಿಸಿ ಒಟ್ಟು 9 ಕೇಂದ್ರಾಡಳಿತ ಪ್ರದೇಶಗಳು. ಜಮ್ಮು ಕಾಶ್ಮೀರ, ದಿಯು ಮತ್ತು ದಮನ್, ನಗರ್ ಹವೇಲಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ, ಪಾಂಡಿಚೇರಿ ಹಾಗೂ ದೆಹಲಿ. ಹೀಗೆ 28 ರಾಜ್ಯಗಳು 9 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದಂತಹ ನಮ್ಮ ದೇಶವನ್ನು ನಾವು ವೈವಿಧ್ಯಮಯ ರಾಷ್ಟ್ರ ಅಂತೇಳಿ ಹೇಳ್ತೀವಿ. ಎದಕ್ಕಂತಂದ್ರೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದಂತಹ ಒಂದು ವಿಶಿಷ್ಟತೆಯಿಂದ, ತನ್ನದೇ ಆದಂತಹ ಒಂದು ಸಂಸ್ಕೃತಿಯಿಂದಾಗಿ ಇದು ವೈವಿಧ್ಯತೆಯನ್ನು ಹೊಂದಿದೆ. ಅದಕ್ಕೋಸ್ಕರ ನಮ್ಮ ದೇಶವನ್ನು ವೈವಿಧ್ಯಮಯ ಸಂಸ್ಕೃತಿಯ ನೆಲೆವೀಡು ಅಂತೇಳಿ ಕರೀತಾರೆ. ತನ್ನದೇ ಆದಂತಹ ವಿಶಿಷ್ಟತೆ, ಎಲ್ಲ ರಾಜ್ಯಗಳು ಒಂದೊಂದು ಬೆಳೆಯ ದೃಷ್ಟಿ ಇರ್ಬೋದು, ಕಲೆಯ ದೃಷ್ಟಿಕೋನ ಇರ್ಬೋದು, ಸಸ್ಯವರ್ಗದ ಒಂದು ದೃಷ್ಟಿಕೋನ ಇರ್ಬೋದು, ವಾಸ್ತುಶಿಲ್ಪ ಇರ್ಬೋದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನದೇ ಆದಂಥ ಒಂದು ವಿಶಿಷ್ಟತೆಯನ್ನು ಒಳಗೊಂಡಿರೋದ್ರಿಂದ ಇದನ್ನು ನಾವು ವೈವಿಧ್ಯತೆಯ ನಾಡು ಅಂತೇಳಿ ಹೇಳ್ತೀವಿ. ಭಾಷಾ ದೃಷ್ಟಿಕೋನ, ಉಡುಗೆ ತೊಡುಗೆಗಳ ಒಂದು ದೃಷ್ಟಿಕೋನ, ಹೀಗೆ ಆಹಾರ ಪದ್ಧತಿ ಇರ್ಬೋದು, ಅಲ್ಲಿನ ಒಂದು ವೈಶಿಷ್ಟ್ಯಮಯವಾದಂತಹ ಆಚರಣೆಗಳಿರ್ಬೋದು, ಆ ಎಲ್ಲ ಅಂಶಗಳನ್ನು ಒಳಗೊಂಡು ನಾವು ವೈವಿಧ್ಯಮಯವಾದಂತಹ ರಾಷ್ಟ್ರ ಅಂತೇಳಿ ಹೇಳ್ತೀವಿ. ಇನ್ನು ಮುಂದೆ ನಾವು ಅಭ್ಯಾಸ ಮಾಡಬೇಕಾಗಿರೋದು ಭಾರತವನ್ನು ಗಡಿಯಾಗಿ ಹಂಚಿಕೊಂಡಂತಹ ಪ್ರಮುಖ ಗಡಿರೇಖೆಗಳು. ಇಲ್ಲಿ 3 ಗಡಿರೇಖೆಗಳನ್ನು ನಾನು ಗುರುತಿಸ್ತಿದ್ದೀನಿ. ಅವು ಯಾವಂತಂದ್ರೆ, ಮೊದಲನೇದಾಗಿ ರ್ಯಾಡ್ಕ್ಲಿಫ್ ರೇಖೆ, ಭಾರತದ ವಾಯುವ್ಯ ಭಾಗದಲ್ಲಿ ಬರುವಂತಹ ರಾಷ್ಟ್ರ ಅಂತಂದ್ರೆ ಪಾಕಿಸ್ತಾನ ಮತ್ತು ಇಲ್ಲಿ ಅಫ್ಘಾನಿಸ್ತಾನ್ ಬರುತ್ತೆ. ಹೀಗಾಗಿ ಪಾಕಿಸ್ತಾನ್ ಮತ್ತು ಭಾರತದ ಮಧ್ಯೆ ಬರುವಂತಹ ಗಡಿ ರೇಖೆಯನ್ನು ರ್ಯಾಡ್ಕ್ಲಿಫ್ ರೇಖೆ ಅಂತೇಳಿ ಕರೀತಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬರುವಂತಹ ಗಡಿ ರೇಖೆ ರ್ಯಾಡ್ಕ್ಲಿಫ್ ರೇಖೆ. ಅದೇ ರೀತಿ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಬರುವಂತಹ ಗಡಿ ರೇಖೆಯನ್ನು ಡ್ಯೂರ್ಯಾಂಡ್ ರೇಖೆ ಅಂತೇಳಿ ಕರೀತಾರೆ. ಅದೇ ರೀತಿ ಭಾರತ ಮತ್ತು ಚೀನಾದ ನಡುವೆ ಬರುವಂತಹ ಗಡಿ ರೇಖೆಯನ್ನು ಮ್ಯಾಕ್-ಮೋಹನ್ ರೇಖೆ ಅಂತೇಳಿ ನಾವು ಕರಿತೀವಿ. ಮ್ಯಾಕ್-ಮೋಹನ್ ರೇಖೆ. 2 ರಾಷ್ಟ್ರಗಳ ನಡುವೆ ಒಂದು ಗುರುತಿಗಾಗಿ ಏನು ಮಾಡಿದ್ದಾರೆ, ಗಡಿ ರೇಖೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದಕ್ಕಿಟ್ಟಂತಹ ಹೆಸರುಗಳಿವು ರ್ಯಾಡ್ಕ್ಲಿಫ್ ರೇಖೆ, ಡ್ಯೂರ್ಯಾಂಡ್ ರೇಖೆ ಹಾಗೂ ಮ್ಯಾಕ್-ಮೋಹನ್ ರೇಖೆ. ಅಷ್ಟೇ ಅಲ್ಲದೆ ಭಾರತ ಮತ್ತು ಶ್ರೀಲಂಕಾದ ನಡುವೆ ಈಗಾಗಲೇ ನೀವು ಅಭ್ಯಾಸ ಮಾಡಿದ ಹಾಗೆ ಇಲ್ಲಿ ಬರೋದು ಪಾಕ್ ಜಲಸಂಧಿ. ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ, ಭಾರತದ ನಕ್ಷೆಯನ್ನು ರಚಿಸಿ ಪಾಕ್ ಜಲಸಂಧಿಯನ್ನು ಗುರುತಿಸಿ ಅಂತೇಳಿ. ಭಾರತ ಮತ್ತು ಶ್ರೀಲಂಕಾ 2 ರಾಷ್ಟ್ರಗಳನ್ನು ಗುರುತಿಸಿ ಅದರ ಮಧ್ಯಭಾಗದಲ್ಲಿ ನಾವೇನು ಮಾಡಬೇಕು, ಈ ಒಂದು ಪಾಕ್ ಜಲಸಂಧಿಯನ್ನು, ಮನ್ನಾರ್ ಖಾರಿಯನ್ನು ಗುರುತಿಸಬೇಕು. ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಪಾಠ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಈಗಾಗಲೇ ಮೊದಲ ತರಗತಿಯೊಳಗೂ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ. ಇವತ್ತು ನೀವು ತಿಳ್ಕೊಂಡಿರುವಂತಹದ್ದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋದಂಥ ಅಕ್ಷಾಂಶ ಮತ್ತು ರೇಖಾಂಶಗಳು ಯಾವುವು ಅಂತೇಳಿ, ಅದರ ಜೊತೆಗೆ ಭಾರತದ ಒಟ್ಟು ರಾಜ್ಯಗಳೆಷ್ಟು, ರಾಜಧಾನಿಗಳು ಯಾವುವು, ಅವುಗಳನ್ನು ಸುಲಭವಾಗಿ ನೆನಪಿಟ್ಕೊಳ್ಳೋದಕ್ಕೆ ನಮ್ಗೆ ತುಳಸಿದಾಸರು ರಚಿಸಿರುವಂತಹ ದೋಹಾ ಸಹ ಸಹಾಯ ಆಗುತ್ತೆ. ಅದರ ಜೊತೆಗೆ ಮತ್ತೇನು ಅಭ್ಯಾಸ ಮಾಡಿದ್ದೀವಿ ನಾವು, ರಾಜಧಾನಿ ಪ್ರದೇಶಗಳು, ಗಡಿ ರೇಖೆಗಳು, ಕೇಂದ್ರಾಡಳಿತ ಪ್ರದೇಶಗಳು. ಇವಿಷ್ಟು ವಿಷಯಗಳನ್ನು ನೀವು ಸರಿಯಾಗಿ ಮನನ ಮಾಡ್ಕೋರಿ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾನು ವಾಟ್ಸಪ್ ಮುಖಾಂತರ ನಿಮಗೆ ಕಳಿಸ್ತೀನಿ. ಸೂಕ್ತವಾದಂತಹ ಉತ್ತರವನ್ನು ಪಠ್ಯಪುಸ್ತಕದ ಸಹಾಯದಿಂದ ನೀವೇನು ಮಾಡಿರಿ, ಬರೆದು ಇಟ್ಕೋರಿ. ಅವುಗಳನ್ನು ಪುನಃ ಓದ್ತಾ ಅದರ ಒಂದು ಜ್ಞಾನವನ್ನು ಪಡ್ಕೋರಿ. ಮುಂದಿನ ಪಾಠವನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಧನ್ಯವಾದಗಳು.